ಹಲೋ ಎವ್ರಿವನ್. ಸೊ ನೀವು ಇಲ್ಲಿ ಇಷ್ಟೊಂದು ವೆರೈಟೀಸ್ ಆಫ್ ಫ್ರೂಟ್ಸ್ನ ನೋಡ್ತಿದ್ದೀರಾ. ಇದೆಲ್ಲ ನಾವು ತೊಗೊಂಡು ಬಂದಿದ್ದು ಕಬ್ಬನ್ ಪಾರ್ಕಲ್ಲಾಗಿದ್ದು ಒಂದು ಮಾವಿನ ಮತ್ತು ಹಲಸಿನ ಒಂದು ಮೇಳದಲ್ಲಿ. ಸೊ ನಾವೊಂದು 5 ವೆರೈಟೀಸ್ ಆಫ್ ಫ್ರೂಟ್ಸ್ನ ತೊಗೊಂಡು ಬಂದ್ವಿ. ಆದಷ್ಟು ಹೊರಗಡೆ ಕಾರ್ಬೈಡ್ಸ್ ಹಾಕಿ ಹಣ್ಣು ಮಾಡಿರೋ ಫ್ರೂಟ್ಸ್ನ ಅವಾಯ್ಡ್ ಮಾಡಿ ಈ ಥರ ಮೇಳಗಳಿಗೆ ಹೋಗಿ ಫ್ರೂಟ್ಸ್ನ ತೊಗೊಂಡು ಬನ್ನಿ. ಆ್ಯಂಡ್ ಸ್ಪೆಷಲಿ ಸೀಸನಲ್ಲಿ ಏನು ಫ್ರೂಟ್ಸ್ ಇರುತ್ತೆ ಅದನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ಅದರದ್ದು ಕಂಪ್ಲೀಟ್ ಫ್ಲೇವರ್ ಆ್ಯಂಡ್ ಬೆನಿಫಿಟ್ಸ್ ಸಿಗುತ್ತೆ. ನೀವು ನೋಡಿದ್ರೆ ಎಲ್ಲ ಫ್ರೂಟ್ಸೂ ಅಂದರೆ ಪೂರ್ತಿ ರೈಪನ್ ಆಗಿಲ್ಲ, ಕೆಲವೊಂದೊಂದು ದಿನ ಕಾಯಿದೆ. ಸೊ ಈ ಥರ ಇದ್ದಾಗ ಯಾವ ಥರ ಹಣ್ಣು ಮಾಡಬೇಕು ನ್ಯಾಚುರಲಿ ಮನೆಯಲ್ಲಿ ಅನ್ನೋದಕ್ಕೆ ನಾನು ಇವಾಗ ತೋರಿಸ್ತೀನಿ. ಈಗ ನೋಡ್ತಿದ್ರೆ ಇದು ಒಂದು ರಟ್ಟಿಂದು ಬಾಕ್ಸ್ ಇದೆ ನನ್ನ ಹತ್ರ. ಇದರಲ್ಲಿ ನಾನು ಭತ್ತದ ಹುಲ್ಲು ಹಾಕಿಟ್ಟಿದ್ದೀನಿ. ಸೊ ಈ ಥರ ಹುಲ್ಲು ಹಾಕಿರಬೇಕು. ಸೊ ನಾರ್ಮಲಿ ಪೇಪರಲ್ಲಿ ರ್ಯಾಪ್ ಮಾಡಿ ಈ ಥರ ಬಾಕ್ಸಲ್ಲಿ ಹಾಕಿನೂ ಇಡ್ಬೋದು. ಆ್ಯಂಡ್ ಇಫ್ ನಿಮ್ಮ ಹತ್ರ ಈ ಥರ ಹುಲ್ಲೇನಾದರೂ ಅವೈಲೇಬಲ್ ಇದೆ ಅಂತಂದರೆ ಈ ಥರ ಬಾಕ್ಸಲ್ಲಿ ಹಾಕಿ ಅದರೊಳಗಡೆ ಇಡಬೇಕು. ಸೊ ಇದೆಲ್ಲ ಹಣ್ಣಾಗಿದೆ, ಆಲ್ಮೋಸ್ಟ್ ತಿನ್ನೋದಕ್ಕೆ ರೆಡಿ ಆಗಿದೆ. ಸೊ ಇದೆಲ್ಲ ನೋಡಿದ್ರೆ ಇನ್ನು ಕಾಯಿ ಥರ ಇದೆ. ಸೊ ಈ ಥರದ್ದೆಲ್ಲ ನಾವು ಈಗ ಬಾಕ್ಸ್ ಒಳಗೆ ಹಾಕಿ ಇಡೋಣ. ಕಂಪ್ಲೀಟ್ ಮೇಲ್ಗಡೆ ಇಡಬೇಡಿ, ಸ್ವಲ್ಪ ಈ ಥರ ಸೆಕ್ಷನ್ಸ್ ಮಾಡ್ಕೊಂಡ್ಬಿಟ್ಟು ಇದ್ರ ಮಧ್ಯದಲ್ಲಿ ಫ್ರೂಟ್ಸ್ನ ಇಡ್ತಾ ಹೋಗಿ ಈ ಥರ. ಸೊ ಯಾವ್ಯಾವುದೆಲ್ಲ ಕಾಯಿ ಥರ ಅನಿಸುತ್ತೆ ನನಗೆ ಅದೆಲ್ಲ ಈ ಥರ ಇಡಿ. ಸೊ ಇದೊಂಥರ ನ್ಯಾಚುರಲ್ ಮೆಥಡ್ ಆಫ್ ರೈಪನಿಂಗ್. ನಿಮಗೆ ಈ ಕಾರ್ಬೈಡ್ಸ್ ಎಲ್ಲ ಯೂಸ್ ಮಾಡಿದ್ರೆ ಹೆಲ್ತ್ಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ನಿಮಗೆ ನ್ಯಾಚುರಲ್ ಆಗಿ ಹಣ್ಣಾಗಿದ್ದು ಫ್ಲೇವರ್ ಸಿಗಲ್ಲ. ಸೊ ಒಂದ್ಸರಿ ಈ ಥರ ಎಲ್ಲ ಇಟ್ಮೇಲೆ 1 ಲೇಯರ್ ನೀವು ಇದ್ರ ಮೇಲೆ ಕೋಟ್ ಮಾಡಿ, ಲೈಕ್ ಸ್ವಲ್ಪ ಈ ಥರ ಹುಲ್ಲನ್ನ ಕವರ್ ಮಾಡಿ, ದೆನ್ ಈ ಬಾಕ್ಸ್ನ ಕ್ಲೋಸ್ ಮಾಡಿ ಆದಮೇಲೆ ಇದನ್ನ ಎಲ್ಲಾದರೂ ಒಂದು ಕಡೆ ಸೇಫಾಗಿ ಇಟ್ಟಿದ್ದೀರಿ. ಸೊ ಒನ್ಸ್ ಪ್ಯಾಕ್ ಆದಮೇಲೆ 2 days ಒನ್ಸ್ ಚೆಕ್ ಮಾಡಿ. ಕೆಲವೊಂದೊಂದು ಬೇಗ ರೈಪನ್ ಆಗುತ್ತೆ, ಕೆಲವೊಂದೊಂದು ಲೇಟಾಗಿ ಆಗುತ್ತೆ. ಸೊ ಯಾವುದು ರೈಪ್ ಆಗಿರುತ್ತೆ ಅದು ರೆಡಿ ಟು ಈಟ್. ಐ ಥಿಂಕ್ ಇಷ್ಟು ಹಣ್ಣು ಇವಾಗ ರೈಪನ್ ಆಗಿದೆ, ಇದನ್ನ ನಾವು ತಿನ್ಬೋದು ಕೂಡ. ನಾನಿವಾಗ ಈ ಫ್ರೂಟ್ನ ಕೊಯ್ಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದೇ ಫ್ರೂಟ್ಸ್ನ ತನ್ನಿ, ವೆದರ್ ಇಟ್ ಈಸ್ ಫ್ರಮ್ ಮೇಳ ಆರ್ ನೀವು ಔಟ್ಸೈಡಿಂದ ತಂದ್ರೂ ಚೆನ್ನಾಗಿ ತೊಳಿಬೇಕು. ಬಿಕಾಸ್ ನಮಗೆ ಗೊತ್ತಿಲ್ಲ ಯಾವುದೇ ಆರ್ಗ್ಯಾನಿಕ್ ಅಂತ ಹೇಳ್ಬೋದು, ಬಟ್ ಆರ್ ಸೇಫರ್ ಸೈಡ್ ನಾವು ಯಾವತ್ತೂ ಫ್ರೂಟ್ಸ್ನ ಅಥವಾ ವೆಜಿಟೇಬಲ್ಸ್ನ ಚೆನ್ನಾಗಿ ವಾಶ್ ಮಾಡಬೇಕು. ನಾವು ಜಸ್ಟ್ ನೀರಲ್ಲಿ ತೊಳಿಬೇಡಿ, ಯಾವಾಗಲೂ ಸ್ವಲ್ಪ ಸಾಲ್ಟ್ನ ಯೂಸ್ ಮಾಡಿ. ಸಾಲ್ಟಲ್ಲಿ ಸೋಕ್ ಮಾಡಿಟ್ರೆ ನಿಮ್ಗೆ ಅಟ್ಲೀಸ್ಟ್ ಮೇಲ್ಗಡೆ ಇರೋ ಸ್ವಲ್ಪ ಏನು ಕೆಮಿಕಲ್ಸ್ ಇರುತ್ತೆ ಅದು ನೀಟಾಗಿ ಸ್ವಲ್ಪ ವಾಶೌಟ್ ಆಗುತ್ತೆ, ನಿಮಗೆ ಅದು ಸೇಫ್ ಇರುತ್ತೆ ಕೂಡ. ಕಂಪ್ಲೀಟ್ ಈ ಥರ ಡಿಪ್ ಆಗೋ ಥರ ನೀರನ್ನ ಫಿಲ್ ಮಾಡಿ ಸ್ವಲ್ಪ ಸಾಲ್ಟು, ಯಾಕಂದರೆ ಇದು ಹಾಗೆ ಕೊಯ್ದರೆ ಈ ಕೆಮಿಕಲ್ಸ್ ಎಲ್ಲ ನಮಗೆ ಮೇ ಬಿ ಕಂಪ್ಲೀಟಾಗಿ ವಾಶೌಟ್ ಆಗದೇ ಇರ್ಬೋದು. ಸೊ ಸ್ವಲ್ಪ ಸಾಲ್ಟ್ ಯೂಸ್ ಮಾಡಿ. ಸೊ ಒಂದು 5 ನಿಮಿಷ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಡಿ. ನಾನು 5 minutes ಸಾಲ್ಟ್ ವಾಟ್ರಲ್ಲಿ ಡಿಪ್ ಮಾಡಿ ಹಾಗೆ ಬಿಟ್ಟು ದೆನ್ ನೆಕ್ಸ್ಟ್ ಒನ್ಸ್ ಅಗೇನ್ ನಾನು ಫ್ರೆಶ್ ವಾಟ್ರಲ್ಲಿ ವಾಶ್ ಮಾಡಿದ್ದೀನಿ. ಇವಾಗ ಇದನ್ನು ಕೊಯ್ದುಬಿಟ್ಟು ತಿನ್ನೋಣ. ಆ್ಯಕ್ಚುಲಿ ದಿಸ್ ಇಸ್ ಸೋ ಗುಡ್ ಟು ಸಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಬಟ್ ವಿ ಹ್ಯಾವ್ ಟು ಟೇಸ್ಟ್ ಇಟ್. ಇದು ಹೇಗಿದೆ ಅಂತ ಹೇಳೋದಕ್ಕೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ರೈಪನ್ ಕೂಡ ಆಗಿದೆ. ಲೆಟ್ಸ್ ಟೇಸ್ಟ್ ಇಟ್. ಸಿ, ಒಂದು ಫ್ರೂಟಲ್ಲಿ ನಮಗೆ ಇಷ್ಟೊಂದು ಸ್ಲೈಸಸ್ ಸಿಕ್ಕಿದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಆಲ್ವೇಸ್ ನಾನು ಹೇಳ್ದಂಗೆ ಒಳ್ಳೆ ಕಡೆಯಿಂದ ಫ್ರೂಟ್ಸ್ ತನ್ನಿ. ಸೊ ಒಳ್ಳೆ ಫ್ರೂಟ್ಸ್ನ ತಿನ್ನಿ, ಹೆಲ್ದಿಯಾಗಿರಿ. ಹಾಗೆ ನಮ್ಮ ಹೆಲ್ದಿ ಬೌಲ್ಸ್ ಚಾನಲ್ಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.